ಕಂದ, ಇವತ್ತಿಗೆ ನೀನೇ ನನ್ನ ಆಯುಧ. ಜ್ವರ ತುಂಬಾ ಜಾಸ್ತಿ ಆಗಿದೆಯಲ್ಲ ಅಶಿಶು, ಇವಾಗ ನಾನು ಏನ್ ಮಾಡೋದು? ಮೈಯೆಲ್ಲ ಸುಟ್ಟು ಹೋಗ್ತಾ ಇದೆ. ಅತ್ತೆ 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 ಅತ್ತೆ, ಮಗು ಮೈ ಸುಡ್ತಿದೆ ಅತ್ತೆ. ಅಯ್ಯೋ ಮೋಕ್ಷ, ಅತ್ತೆ ಏನಾಯ್ತೆ? ಮಗುಗ್ ಜ್ವರ ಬಂದಿದೆ ಅತ್ತೆ. ಮೈ ನೋಡಿ ಎಷ್ಟು ಬಿಸಿ ಆಗಿದೆ ಅಂತ. ಇಲ್ಲಿ ಕೊಡಿಲಿ. ಬೇಡ, ಇವನ್ನ ನೀವು ಮುಟ್ಬೇಡಿ. ಮಗು ಬಗ್ಗೆ ನಿಮ್ಗೇನಾದ್ರೂ ಯೋಚನೆ ಇದೆಯಾ? ಅವನು ನಾನು ಹೇಗಿದ್ರು ಏನಾಗೋದ್ರು ನೀವು ಚೆನ್ನಾಗಿದ್ರೆ ಸಾಕಲ್ವಾ? ಸಂಪದ, ಏನ್ ಮಾತಾಡ್ತಿದ್ಯಾ? ನಿಜಾನೇ ಮಾತಾಡ್ತಿದ್ದೀನಿ. ನಿಮ್ಗೆ ನಮ್ ಬಗ್ಗೆ ಯೋಚನೆ ಇಲ್ಲ. ಆ ಕಲ್ಯಾಣಿ ಬೇಕು, ಅವಳ ಜೊತೆ ಸರ್ಸ ಆಡ್ಬೇಕು. ಮಗುಗೆ ಹುಷಾರಿಲ್ಲ ಅನ್ನೋದನ್ನು ಯೋಚನೆ ಮಾಡ್ದೆ ಏನೇ ನೀನು? ನಿನಗ್ ಸಂಬಂಧ ಇಲ್ದಿರೋ ವಿಷಯ ಕಲ್ಯಾಣಿ. ಸಂಬಂಧ ಇಲ್ದೆ ಹೇಗಿರುತ್ತೆ? ಆದ್ರೂ ರಾತ್ರಿ ಚೆನ್ನಾಗೇ ಇದ್ದ ಅಲ್ವಾ? ಅಷ್ಟ್ರಲ್ಲಿ ಏನಾಯ್ತು? ರಾತ್ರಿ ಚೆನ್ನಾಗಿದ್ನಾ? ನೀವು ನಿಮ್ಮ ಮೊಮ್ಮಗಳು ಅದನ್ನ ಕೂಡ ನೋಡ್ತಿದ್ರಾ? ಮಧ್ಯದಲ್ಲಿ ಕಲ್ಯಾಣಿ ಏನ್ ಮಾಡಿದ್ಲು? ನಾನ್ ಹೇಳ್ತಿರೋದು ಅದೇ, ಏನು ಮಾಡಿಲ್ಲ ಅಂತಾನೆ. ನಾನ್ ಬರ್ತಿದ್ದ ಹಾಗೇನೆ ತವ್ರ ಮನೆಗೆ ಅಂತ ಮನೆ ಮಧ್ಯ ಗೆರೆ ಹಾಕ್ಸಿ ಆ ಕಡೆ ಹೋಗಿದ್ದಾಳೆ. ಇವನ್ ಜವಾಬ್ದಾರಿ ತಗೊಳ್ಳೋ ಅಗತ್ಯ ಇಲ್ದೇನೆ ತಪ್ಪಿಸ್ಕೊಂಡಿದ್ದಾಳೆ. ಇವನ್ ಬಗ್ಗೆ ಯೋಚನೆ ಮಾಡಲ್ಲ ಆದ್ರೆ ನನ್ ಗಂಡನ್ ಜೊತೆ ಕದ್ದು ಮುಚ್ಚಿ ಮಾತು, ಮನೆ ಹೊರಗಡೆ ಹೂವಿನ ಮಂಚ, ಹಾಡು, ಡ್ಯಾನ್ಸು ಇದೆಲ್ಲ ಬೇಕು. ಅಷ್ಟಕ್ಕೂ ನಿನ್ನಂತವಳ ಕೈಯಲ್ಲಿ ಮಗುನ ಇಟ್ಹೋದೆ ನೋಡು, ಅದೇ ನಾನ್ ಮಾಡಿದ ತಪ್ಪು. ನನ್ ಮಗು ನಿನ್ನಿಂದ ಎಂತ ನರ್ಕ ಅನುಭವಿಸಿದನೋ ಯಾರಿಗ್ ಗೊತ್ತು. ಮೊದ್ಲು ಮಗುನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಹಾಸ್ಪಿಟಲ್ ವರ್ಗೂ ಯಾಕೆ? ಜ್ವರದಲ್ಲಿ ಮೈ ಸುಡ್ತಾ ಇದ್ರೆ ಅಷ್ಟು ದೂರ ಹೋಗೋ ಅವಶ್ಯಕತೆ ಇಲ್ಲ. ಪಕ್ಕದ ಮನೆಯಲ್ಲ ಡಾಕ್ಟರ್ ಇದಾರಲ್ಲ. ಬಾಲಾಜಿ, ಬಾಲಾಜಿ. ಯಜಮಾನ್ರೆ, ಬೇಗ ಹೋಗಿ ಪಕ್ಕದ ಮನೆ ಡಾಕ್ಟರ್ನ ಕರ್ಕೊಂಡ್ ಬಾ. ಹೋಗು. ಸರಿ ಯಜಮಾನ್ರೆ. ಹೋಗು. ಮಗುಗೆ ಇಷ್ಟು ಜೋರಾಗಿ ಜ್ವರ ಬಂದಿದ್ರೆ ನೀನೇನೋ ಮಾಡ್ತಾ ಇದ್ದೆ? ಸಂಪದ ಹೇಳ್ದ ಹಾಗೆ ನೀನು ಕಲ್ಯಾಣಿ ಜೊತೆ ಚಕ್ಕಂದ ಆಡ್ತಿದ್ಯಾ? ಅಮ್ಮ, ಒಬ್ರು ಮಾತು ಕೇಳಿ ನೀನು ಹಾಗೆ ಮಾತಾಡ್ಬೇಡ. ನೀವು ಮಾತಾಡೋ ಮಾತನ್ನ ನಿಲ್ಲಿಸಿ ಅವನ್ ಜ್ವರದ ವಿಷಯನ ಮೊದಲು ನೋಡಿ. ಅಯ್ಯೋ, ಮಗುಗೆ ಏನಾಯ್ತು ಅಂತ ನೋಡ್ದೇನೆ ಕೆಲ್ಸಕ್ಕೆ ಬರ್ದಿರೋ ಮಾತನ್ನ ಮಾತಾಡ್ತಿದ್ದೀರಾ. ಡಾಕ್ಟರ್ನ ಕರೆಯೋದಿಕ್ಕೆ ಅಲ್ವಾ ಹೋಗಿರೋದು? ಮತ್ತಿನ್ನೇನಕ್ಕಮ್ಮ ಗಾಬರಿ ಪಡ್ಬೇಕು? ಅಷ್ಟಕ್ಕೂ ಅವನಿಗೆ ಬಂದಿರೋದು ಜ್ವರನೇ ಅಲ್ವಾ? ಏನಾಗಲ್ಲ ಬಿಡು. ಸಂಪದ, ಮಗು ನಿಲ್ಕೊಡು, ಸ್ವಲ್ಪ ಹೊತ್ತು ಎತ್ಕೋತೀನಿ. ನಿಂತ್ಕೋ, ಬೇಡ ಅಂತಿದ್ದೀನಲ್ಲ. ನೀನ್ ಆ ಗೆರೆ ಆ ಕಡೆ ನಿನ್ ತವ್ರ ಮನೆಯಲ್ಲೇ ಇರು. ನೀನು ಬಂದು ಎತ್ಕೋತಿದ್ದ ಹಾಗೆ ಜ್ವರ ಹೊರಟೋಗತ್ತಾ? ನೀನ್ ಎತ್ಕೊಳ್ದಿರೋದಕ್ಕೆ ಅಲ್ವಾ ಅವನಿಗೆ ಹೀಗಾಗಿರೋದು? ನನ್ನ ಮಗಳು ಯಾಕೆ ನೋಡ್ಕೋಬೇಕು? ನೀವೆಲ್ಲ ಇದ್ದೀರಲ್ವಾ? ಅಷ್ಟು ಸಾಲದು ಅಂತ ಕೋರ್ಟ್ ಕೊಟ್ಟಿರೋ ಸೊಸೆ ಕೂಡ ಇದ್ದಾಳಲ್ಲ. ನನ್ ಮಗುನ ನಿನ್ ಮಗಳು ಬದಲಾಯಿಸಿದಾಳಲ್ವಾ? ಏನ್ ಮದ್ ಹಾಕಿದಾಳೋ ಏನೋ. ನನ್ ತಾಯಿ ಅನ್ನೋ ವಿಷಯನೇ ಮರ್ತ್ ಹೋಗಿದ್ದಾನೆ. ಕನಿಷ್ಠ ನನ್ಗೆ ಅಭ್ಯಾಸ ಆಗೋವರೆಗೂ ಆದ್ರೂ ಎತ್ಕೊಳ್ಳೋಣ ಅನ್ಕೊಂಡ್ಲಾ? ಯಾವಾಗ ನೋಡಿದ್ರು ನನ್ ಗಂಡನ್ ಸುತ್ತ ಸುತ್ತೋದು, ಎಲ್ಲಿ ಸಲ್ಲದ ಪ್ರೀತಿ ತೋರಿಸಿ ನನಗ್ ದೂರ ಮಾಡ್ಬೇಕು ಅನ್ಕೊಳ್ಳೋದು, ಇದೇ ಸರಿ ಹೋಗುತ್ತಲ್ಲ ಇವಳಿಗೆ. ಬಾಯ್ ಮುಚ್ಚು.
ಮಗುನ ಹೆತ್ತು ಅಲ್ಲೇ ಬಿಟ್ಟು ಇನ್ನೊಬ್ಬನ ಜೊತೆ ಓಡ್ ಹೋದವಳು ನೀನ್ ಮಾತಾಡ್ತಿದ್ಯಾ? ಛೀ, ನೀನ್ ಬೇಡ ಅನ್ಕೊಂಡ್ ಹೊರಟೋದ್ರೆ ಆ ಮಗುಗೆ ತಾನೇ ತಾಯಾಗಿ ಕಣ್ಣಿನ ರೆಪ್ಪೆ ಹಾಕಿ ಕಾಪಾಡ್ಕೊಂಡ್ಲು. ಇವತ್ತು ಮಗು ಜೀವಂತವಾಗಿದೆ ಅಂದ್ರೆ ಅವನಿಗೆ ಪ್ರಾಣ ಕೊಟ್ಟಿರೋ ದೇವತೆ ಕಾಣೆ ನನ್ನ ಮೊಮ್ಮಗಳು. ಅವಳನ್ನ ತಪ್ಪು ಅಂತ್ಯಾ? ನೀನ್ ನಿಜವಾಗ್ಲೂ ತಾಯಿನೇ ಆಗಿದ್ರೆ ನಿನ್ನ ಮಗುನ ತನ್ನ ಮಗು ಅಂದ್ಕೊಂಡು ಕಾಪಾಡಿರೋ ಕಲ್ಯಾಣಿ ಕಾಲ್ನ ನಿನ್ನ ಕಣ್ಣೀರಿಂದ ತೊಳಿಬೇಕು ನೀನು. ಇವಾಗ ಬಂದು ನೀನ್ ನನ್ ಮಗು ಅಂದ್ರೆ ಎಲ್ರ ದೃಷ್ಟಿಲಿ ಆ ಮಗು ತಾಯಿ ಕಲ್ಯಾಣಿನೇ. ಅವಳು ಹಾಗೆ ಮಾತಾಡೋದು. ಕಲ್ಯಾಣಿ, ನೀನ್ ಹೋಗಿ ಮಗನ್ ನೋಡ್ಕೋ. ಕಂದ, ಬೇಡ, ಆ ಗೆರೆ ದಾಟಿ ಯಾರು ಬರಬೇಡಿ. ನಮ್ ವಸ್ತುನ ನಾವು ನೋಡ್ಕೋತೀವಿ. ಮೈ ಸುಟ್ಟು ಹೋಗ್ತಿದೆ. ಇನ್ನೂ ಡಾಕ್ಟರ್ ಬಂದಿಲ್ವಲ್ಲ, ಯಾಕೆ? ಅಯ್ಯೋ, ಜ್ವರ ಜಾಸ್ತಿ ಆಗ್ತಿದೆ. ಅಯ್ಯೋ, ನನ್ ಮಗುಗ್ ವಾಮಿಟಿಂಗ್ ಕೂಡ ಆಗ್ತಿದೆ. ಅಯ್ಯೋ ಕಂದ, ಸುಧಾರಿಸ್ಕೊಳಮ್ಮ ಕಂದ. ಬೇಡಮ್ಮ, ನೀನ್ ಈ ಕಡೆ ಇದ್ರೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ. ಇನ್ನು ಆ ಕಡೆ ಹೋದ್ರೆ ಅವ್ರು ಆಡೋ ಮಾತುಗಳನ್ನ ನಿನ್ ಕೈಲಿ ತಡ್ಕೊಳಕ್ಕಾಗಲ್ಲ. ಬನ್ನಿ ಡಾಕ್ಟ್ರೆ. ಬನ್ನಿ ಡಾಕ್ಟರ್. ಬನ್ನಿ ಡಾಕ್ಟರ್. ಹೇ, ನಿಂತ್ಕೋ. ಅದು ನಿನ್ ತವ್ರ ಮನೆ, ನಿನ್ನ ಮನೆ. ಈಗ ನೀನ್ ಯಾರು ಅಂತ ನನ್ನ ಮೊಮ್ಮಗನ್ನ ನೋಡಕ್ ಬರ್ತೀನಿ ಅಂತಿದ್ಯಾ? ಹೋಗಿದ್ಯಲ್ಲ ತವ್ರ ಮನೆಗೆ, ಅಲ್ಲೇ ಇರು. ಅತ್ತೆ, ಅತ್ತೆ ಪ್ಲೀಸ್ ಅತ್ತೆ. ಇಲ್ಲ ಕಂದ, ಕಡಿಮೆ ಆಗೋಗುತ್ತೆ. ಡಾಕ್ಟರ್ ನೋಡಿ ಮೈ ಹೇಗೆ ಸುಡ್ತಿದೆ ಅಂತ. ಜ್ವರ ತುಂಬಾ ಜಾಸ್ತಿ ಆಗಿದೆ. ಹಾಫ್ ಅನ್ ಅವರ್ಗೊಂದ್ಸಲ ಈ ಟಾನಿಕ್ನ ಕುಡಿಸಿ, ಕಮ್ಮಿ ಆಗ್ಬಿಡುತ್ತೆ. ಓಕೆ ಡಾಕ್ಟರ್. ಇದು ಮಕ್ಳಿಗೆ ಮಾತ್ರನಾ ಡಾಕ್ಟರ್? ಮಕ್ಳಿಗಾದ್ರೆ 5 ml ಅಷ್ಟೇ ನೀರಲ್ಲಿ ಕಲಸಿ ಕುಡಿಸ್ಬೇಕು. ಇದನ್ನ ದೊಡ್ಡೋರ್ ತಗೊಂಡ್ರೆ ನಿದ್ದೆ ಔಷಧಿ ಸಮಾನ, ಅದಕ್ಕೆ ದೊಡ್ಡೋರ್ ತಗೋಬಾರ್ದು. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಬಾಲಾಜಿ, ಬೇಗ ಹೋಗಿ ಸಿರಪ್ ತಗೊಂಡ್ ಬಾ. ಹೋಗು, ಬೇಗ ಹೋಗು. ಡಾಕ್ಟರ್, ನಿಮ್ ಫೀಸು. ಇದಕ್ ಫೀಸ್ ಎಲ್ಲ ಯಾಕೆ? ನಾವಿಬ್ರು ನೇಬರ್ಸು. ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ಇಲ್ಲ, ತಗೊಳ್ಳಿ ಡಾಕ್ಟರ್. ನೋ ಥ್ಯಾಂಕ್ಸ್. ಏನಾದ್ರೂ ಅವಶ್ಯಕತೆ ಇದ್ರೆ ಕಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಬರ್ತೀನಿ.
ಕನಿಷ್ಠ ನನ್ಗೆ ಅಭ್ಯಾಸ ಆಗೋವರೆಗೂ ಆದ್ರೂ ಎತ್ಕೊಳ್ಳೋಣ ಅನ್ಕೊಂಡ್ಲಾ? ಯಾವಾಗ ನೋಡಿದ್ರು ನನ್ ಗಂಡನ್ ಸುತ್ತ ಸುತ್ತೋದು, ಎಲ್ಲಿ ಸಲ್ಲದ ಪ್ರೀತಿ ತೋರಿಸಿ ನನಗ್ ದೂರ ಮಾಡ್ಬೇಕು ಅನ್ಕೊಳ್ಳೋದು, ಇದೇ ಸರಿ ಹೋಗುತ್ತಲ್ಲ ಇವಳಿಗೆ. ಅಷ್ಟಕ್ಕೂ ನಿನ್ನಂತವಳ ಕೈಯಲ್ಲಿ ಮಗುನ ಇಟ್ಹೋದೆ ನೋಡು, ಅದೇ ನಾನ್ ಮಾಡಿದ ತಪ್ಪು. ನೀನು ಬಂದು ಎತ್ಕೋತಿದ್ ಹಾಗೆ ಜ್ವರ ಹೊರಟೋಗತ್ತಾ? ನೀನ್ ಎತ್ಕೊಳ್ದಿರೋದಕ್ಕೆ ಅಲ್ವಾ ಅವನಿಗೆ ಹೀಗಾಗಿರೋದು? ಯಾಕಮ್ಮ ಮಗು ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಏನು ಆಗಲ್ಲಮ್ಮ, ಕಡಿಮೆ ಆಗ್ಬಿಡುತ್ತೆ. ಇಲ್ಲಿವರೆಗೂ ಮಗುಗೆ ಯಾವತ್ತೂ ಹುಷಾರಿಲ್ಲ ಅಂತ ಹಾಗೇ ಇಲ್ಲ. ಹಾಗಿರುವಾಗ ಇವತ್ತು ಜ್ವರ ಬಂದಿದೆ ಅಂದ್ರೆ ಏನಮ್ಮ? ಚಿಕ್ಕ ಮಗು ಅಲ್ವಾ, ವಾತಾವರಣ ಬದಲಾದ್ರೆ ಜ್ವರ ಕೂಡ ಬರುತ್ತೆ. ಇದಕ್ಕೆಲ್ಲ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಆಗಲ್ಲ ಕಲ್ಯಾಣಿ. ಕಣ್ಮುಂದೆನೆ ಕಂದ ಹುಷಾರಿಲ್ದೆ ನೋವು ಪಡ್ತಾ ಇದ್ರೆ ಕನಿಷ್ಠ ಪಕ್ಷ ಹತ್ರನೂ ಹೋಗಕ್ಕಾಗ್ಲಿಲ್ಲ, ಮಗುನ ಸ್ವಲ್ಪ ಹೊತ್ತು ನೋಡ್ಕೊಳಕ್ಕಾಗ್ಲಿಲ್ಲ. ಈ ಕಷ್ಟ ಎಲ್ಲ ಬಂದಿರೋದು ನಾವು ಹಾಕೊಂಡ ಒಂದು ಗೆರೆಯಿಂದ ಅಲ್ಮಮ್ಮ. ಇಂಥ ಪರಿಸ್ಥಿತಿಗಳು ಬರುತ್ತೆ ಅಂತ ತಾನೇ ಹಾಗೆಲ್ಲ ಮಾಡಿದ್ದು. ಸಹಿಸೋಕಾಗದೆ ಇರೋ ಕೆಲವು ವಿಷಯಗಳನ್ನ ಸಹಿಸ್ಕೋಬೇಕಾಗತ್ತೆ ಅನ್ಕೊಂಡಿದ್ದೆ. ಆದ್ರೆ ಕಂದಂಗ್ ಮಾತ್ರ ಇಷ್ಟು ದೂರ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲಮ್ಮ. ಯಜಮಾನ್ರೆ, ಬೇಗ ಕುಡಿಸಿ ಯಜಮಾನ್ರೆ. ಸರಿ. ಈ ಸಿರಪ್ನ ಸಂಪದ ಕುಡಿಸಿ ಪ್ರಜ್ಞೆ ತಪ್ಪ ಹಾಗೆ ಮಾಡಬೇಕು. ಎಸ್. ಶೌರ್ಯ, ಒಂದ್ ನಿಮಿಷ ಇರು, ಮಗುಗೆ ದೃಷ್ಟಿ ತೆಗಿಬೇಕು. ಇವಳಲ್ಲಿ ಸಂಪದ, ಸಂಪದ. ಮಗು ಬೇಕು ಅಂತ ಬರೋದಲ್ಲ, ಮಗುನ ಚೆನ್ನಾಗಿ ನೋಡ್ಕೋಬೇಕು. ಎಲ್ಲೋಡು, ಆ ಪಕ್ಕದ ಮನೆಯವ್ರನ್ನ ಮಾತ್ರ ಇಲ್ಲಿಗೆ ಬರೋದಕ್ಕೆ ಬಿಡಬೇಡ. ಅವರಿಂದನೇ ಮಗುಗೆ ದೃಷ್ಟಿ ಆಗಿರೋದು. ಈ ಕಡೆ ತಿರ್ಗು. ನಾಯಿ ದೃಷ್ಟಿ, ನರಿ ದೃಷ್ಟಿ, ಮನೇಲಿರೋರ್ ದೃಷ್ಟಿ, ಆ ಪಕ್ಕದ ಮನೆಯವ್ರ ದೃಷ್ಟಿ, ಎಲ್ರ ದೃಷ್ಟಿನೂ ಹಾಳಾಗೋಗ್ಲಿ. ಥು ಥು ಥು. ತಗೋ, ಇದನ್ನ ಆಚೆ ಎಸ್ತು ಬಿಟ್ ಬಾ, ಹೋಗು. ಶೌರ್ಯ, ಅವಳು ಬಂದ ಮೇಲೆ ಆ ಸಿರಪ್ನ ಅವಳಿಗೆ ಕುಡಿಸೋ ಅಂತ ಹೇಳು. ನೋಡಿದ್ಯಾ, ಸಂಪದ ಅಂದ್ರೆ ಅದು. ನನ್ನ ಮಗನ ಕನಿಷ್ಠ ನೀನ್ ನೋಡೋ ಅವಕಾಶ ಇಲ್ದಿರೋ ಹಾಗೆ ಮಾಡ್ದೆ. ನೋಡಿದ್ಯಾ? ಸಂಪದ, ಈ ಜ್ಯೂಸ್ ಕುಡಿ. ಏನಿದು? ಜ್ಯೂಸ್ ಅಂತ ಹೇಳಿದ್ರೆ ಏನು ಅಂತ ಕೇಳ್ತಿದ್ಯಲ್ಲ. ಮಗು ನೋಡ್ಕೊಂಡು ನೀನ್ ತುಂಬಾ ಸುಸ್ತಾಗಿದ್ಯಾ.
ಯಜಮಾನ್ರೆ ಇದು ನಿಮ್ಗೆ ಯಾಕೆ? ನನಗಲ್ಲ ಕಣೋ, ಮನೇಲಿರೋ ಮಹಾಕಾಳಿ ಪ್ರಜ್ಞೆ ತಪ್ಪಿಸೋದಕ್ಕೆ. ಯಾರಿಗೋಸ್ಕರ ಅದು? ಯಾರಿಗೋಸ್ಕರ ನಾನ್ಯಾಕೆ ಮಾಡ್ತೀನಿ ದಮ್ಮು? ನಿನಗೋಸ್ಕರನೇ. ಯಾಕೋ ಇದ್ದಕ್ಕಿದ್ದ ಹಾಗೆ ಇಷ್ಟು ಪ್ರೀತಿ? ನನ್ನ ಪ್ರೀತಿ ನಿಂಗೆ ಅರ್ಥನೇ ಆಗ್ತಾ ಇಲ್ಲ. ಕಟ್ಕೊಂಡಿರೋ ಹೆಂಡತಿ ಕಣ್ಮುಂದೆ ಕಷ್ಟ ಪಡ್ತಾ ಇದ್ರೆ ಗಂಡನಾಗಿ ನಾನೇನ್ ಮಾಡ್ತಿದ್ದೀನಿ ಅಂತ ನನ್ನ ಅಂತರಾತ್ಮ ನನ್ನ ಪ್ರಶ್ನೆ ಮಾಡ್ತು. ಆ ಪ್ರಶ್ನೆಗೆ ಉತ್ತರನೇ ಈ ಸಿರಪ್ಪು. ಸಿರಪ್ ಅಂದ್ರೆ? ಅದೇ ಜ್ಯೂಸ್ ಅನ್ನಕ್ ಹೋಗಿ ಹಾಗಂದೆ ಬಿಡು. ನಿನ್ ಕುಡಿದಮ್ಮು, ಕುಡಿ. ಬಾದಮ್ಮ ಬಾ, ನಿಧಾನ. ನಿಧಾನ. ಕಲ್ಯಾಣಿ,